ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿ ಜೀವನ ಅಂತ ಏನಿದೆ ಅದು ಅದು ಒಂದು ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು. ಯಾಕೆಂದರೆ ನೋಡಿ, ಒಂದು ಮಾತಿದೆ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂದರೆ ಕನಸನ್ನು ಕಾಣುವ ವಿದ್ಯಾರ್ಥಿ ಅಂತ ಒಂದು ಮಾತಿದೆ. ವಿದ್ಯಾರ್ಥಿ ಜೀವನ ಏನಪ್ಪ ಅಂದರೆ ನಾವು ಹೇಗೆ ನಮ್ಮ ಜೀವನ ಮುಂದೆ ಇರಬೇಕು ಅಂತ ಒಂದು ಕನಸು ಕಾಣ್ತೀವಿ. ಅಂದರೆ ಕೇವಲ ಒಂದು ಅಂಕ ಪಡೆಯೋದಷ್ಟೇ ಅಲ್ವಾ, ಕೇವಲ ಒಂದು ಪುಸ್ತಕಗಳ ತಿಳ್ಕೊಳೋದು ಅಷ್ಟೇ ಅಲ್ಲ, ಕಠಿಣ ಪರಿಶ್ರಮ ಹಾಗೂ ಒಂದು ಆಸಕ್ತಿ, ಅಭಿರುಚಿ ಹಾಗೂ ಜೀವನದಲ್ಲಿ ಮಹತ್ವವಾದ ಒಂದು ಏನಾದರೂ ಒಂದು ಸಾಧಿಸೋ ಒಂದು ಶಕ್ತಿ ಯಾರಿಗಾದರೂ ಇದೆ ಅಂದರೆ ಅದು ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕಂದರೆ ನಾವು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀವಿ, ಜೀವನದಲ್ಲಿ ಸೋಲು ಅದು ಕಾಮನ್ನು. ನೋಡಿ, ಒಂದು ಮಾತು ಹೇಳ್ಬೇಕಂದ್ರೆ, ವಿಜ್ಞಾನಿಯಾದ ಥಾಮಸ್ ಆಲ್ವಾ ಎಡಿಸನ್ ರವರು 1000 ಬಾರಿ ಸೋತರೂ ಸಹ ಅವರು ಎದೆಗುಂದದೆ ತನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ 1000 ಪಟ್ಟು ಸೋತಾಗೂ ಧೈರ್ಯದಿಂದ ಮುನ್ನುಗ್ಗಿ ಕೊನೆಗೆ ಒಂದು ದಿನ ವಿದ್ಯುತ್ ಬಲ್ಬನ್ನು ಕಂಡುಹಿಡಿತಾರೆ. ಆ ಥಾಮಸ್ ಆಲ್ವಾ ಎಡಿಸನ್ ರವರ ಒಂದು ಸೋಲು ಇಂದಿನ ವಿದ್ಯಾರ್ಥಿಗಳಿಗೆ ಪಾಠ ಆಗಬೇಕು. ಯಾಕೆಂದರೆ ಕೇವಲ 1-2 ಸಾರಿ ಫೇಲ್ ಆದೆ ಅಂತ ಮಾತ್ರಕ್ಕೆ ನಾವು ಎದೆಗುಂದಬಾರ್ದು. ಕಡಿಮೆ ಅಂಕ ಬಂತು ಅಂತ ಅಂದ ತಕ್ಷಣ ನಾವು ಯಾವುದೇ ರೀತಿಯಂತಹ ಒಂದು ಖಿನ್ನತೆಗೆ ಒಳಗಾಗಬಾರ್ದು. ಯಾಕೆಂದರೆ ಒಂದು ಕಡೆ ಸೋಲಾಯ್ತಾ ಇನ್ನೊಂದು ಕಡೆ ಪ್ರಯತ್ನ ಮಾಡಿ, ಒಂದು ಬಾರಿ ಸೋಲಾಯ್ತಾ ಮತ್ತೊಮ್ಮೆ ಪ್ರಯತ್ನ ಮಾಡಿ. ನೋಡಿ, ಸೋಲು ಮನುಷ್ಯನಿಗೆ ಪಾಠವನ್ನು ಕಲಿಸುತ್ತದೆ, ಗೆಲುವು ಅವನಿಗೆ ಅವನ ಯಶಸ್ಸು